ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಇಷ್ಟು ದಿನ ಸೈಲೆಂಟ್ ಆಗಿದ್ದ ಎಬೋಲಾ ಹಾಗೂ ಕೊರೋನಾ ವೈರಸ್ ವಿಶ್ವದಲ್ಲಿ ಮತ್ತೆ ಅಬ್ಬರಿಸ್ತಾ ಇದೆ. ಆಫ್ರಿಕಾದಲ್ಲಿ ಎಬೋಲಾ ಅಟ್ಟಹಾಸ ಮೆರಿತಾ ಇದ್ರೆ ಇತ್ತ ಸಿಂಗಾಪುರದಲ್ಲಿ ಕೊರೋನಾ ಮತ್ತೆ ಹೆಚ್ಚಾಗಿದೆ. ಸಿಂಗಾಪುರದಲ್ಲಿ ಒಂದೇ ವಾರದಲ್ಲಿ ಅಂದಾಜು 12,700 ಕೋವಿಡ್ ಪ್ರಕರಣಗಳು ದಾಖಲಾಗಿದೆ. ಇತ್ತ ಆಫ್ರಿಕಾದಲ್ಲಿ ಎಬೋಲಾ ಹೆಚ್ಚಾಗ್ತಾ ಇದ್ದಂತೆ ದೆಹಲಿಯಲ್ಲಿ ನಡೆಯಬೇಕಿದ್ದಂಥ ಭಾರತ ಆಫ್ರಿಕಾ ಶೃಂಗಸಭೆ ರದ್ದಾಗಿದೆ. ಅಲ್ಲದೆ ದೇಶಾದ್ಯಂತ ವಿಮಾನ ನಿಲ್ದಾಣಗಳಲ್ಲಿ ತೀವ್ರ ಕಟ್ಟೆಚ್ಚರವನ್ನು ವಹಿಸಲಾಗಿದ್ದು ಹೈ ರಿಸ್ಕ್ ದೇಶಗಳ ಪ್ರಯಾಣಿಕರ ಮೇಲೆ ನಿಗಾ ಇಡೋದಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಆರೋಗ್ಯ ಇಲಾಖೆ ಕೂಡ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದೆ. ಆ ಸೂಚನೆಗಳು ಏನು ಅಂತ ನೋಡ್ತಾ ಹೋಗೋದಾದರೆ, ಕ್ವಾರಂಟೈನ್ ಸೆಂಟರನ್ನು ಗುರುತು ಮಾಡಿ, ಐಸೋಲೇಷನ್ ಸೌಲಭ್ಯ ಇರುವಂತಹ ಕ್ವಾರಂಟೈನ್ ಸೆಂಟರ್ಗಳೇನಿರುತ್ತೆ ಅದನ್ನು ಗುರುತು ಮಾಡಿ ಅಂತ. ಜೊತೆಗೆ ಹೆಲ್ತ್ ಸ್ಕ್ರೀನಿಂಗ್ಗೆ ಸಿಬ್ಬಂದಿಗಳಿರ್ತಾರಲ್ಲ ಅವ್ರ ಸಂಖ್ಯೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದೆ. ಶಂಕಿತ ಕೇಸ್ಗಳೇನಾದರೂ ಇದ್ದರೆ ಆಸ್ಪತ್ರೆಗೆ ರವಾನಿಸೋದಕ್ಕೆ ಆಂಬ್ಯುಲೆನ್ಸ್ಗಳ ವ್ಯವಸ್ಥೆಯನ್ನು ಮಾಡಿ ಅಥವಾ ಅದನ್ನು ನಿಯೋಜಿಸಿ ಅಂತ ಸೂಚನೆ ನೀಡಲಾಗಿದೆ. ಎಬೋಲಾ ಚಿಕಿತ್ಸೆ ಬಗ್ಗೆ ಹೆಲ್ತ್ ವರ್ಕರ್ಸು ಅರಿವು ಮೂಡಿಸಬೇಕು. ಜೊತೆಗೆ ಏರ್ಪೋರ್ಟ್ಗಳಿಗೆ ಒಂದಷ್ಟು ಗೈಡ್ಲೈನ್ಸ್ಗಳನ್ನು ಕೂಡ ರಿಲೀಸ್ ಮಾಡಲಾಗಿದೆ. ಆ ಗೈಡ್ಲೈನ್ಸಲ್ಲಿ 3 ಲೇಯರ್ ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಬೇಕು, ಹ್ಯಾಂಡ್ ಗ್ಲೌಸನ್ನು ಹಾಕಬೇಕು, ಸ್ಯಾನಿಟೈಸರನ್ನು ಇಟ್ಕೊಳ್ಬೇಕು. ಶಂಕಿತ ಕೇಸ್ ಏನಾದರೂ ಒಂದು ವೇಳೆ ಪತ್ತೆ ಆದರೆ ಕೂಡಲೇ ರಿಪೋರ್ಟ್ ಮಾಡಬೇಕು. ಜೊತೆಗೆ ಪ್ರಯಾಣಿಕರ ಟ್ರಾವೆಲ್ ಹಿಸ್ಟ್ರಿ ಏನಿರುತ್ತೆ ಅದನ್ನು ಕೂಡ ರಿಜಿಸ್ಟರ್ ಮಾಡ್ಕೊಳ್ಬೇಕು. ಇದೆಲ್ಲ ಏರ್ಪೋರ್ಟ್ಗಳಿಗೆ ಕೊಟ್ಟಿರುವಂಥ ಗೈಡ್ಲೈನ್ಸು. ಇನ್ನು ಸೆಲ್ಫ್ ಡಿಕ್ಲರೇಷನ್ ಫಾರ್ಮನ್ನು ಬರ್ಕೊಡ್ಬೇಕಾಗುತ್ತೆ. ಯಾರು ಅಂಥ ವೈರಸ್ ಇದೆ ಅಥವಾ ಅವರಿಗೆ ಸೋಂಕಿತರಿರ್ತಾರೆ ಅಂಥವರ ವಿಚಾರವಾಗಿ ಎಬೋಲಾ ಬಾಧಿತ ದೇಶಗಳಿಂದ ಬಂದವರ ಡೀಟೇಲ್ಸ್ ಏನಿರುತ್ತೆ ಅದೆಲ್ಲವನ್ನು ಕೂಡ ನೋಟ್ ಡೌನ್ ಮಾಡ್ಕೊಳ್ಬೇಕು. ಎಬೋಲಾ ಬಂದ ವ್ಯಕ್ತಿಗೆ ಐಸೋಲೇಷನ್ ಮಾಡೋದು ಹೇಗೆ? ಬಿಕಾಸ್ ಒಂದು ವೇಳೆ ಆ ಥರದ ಸೋಂಕಿಗೆ ಎಬೋಲಾ ವೈರಸ್ನ ಸೋಂಕು ಅಟ್ಯಾಕ್ ಆಗಿದರೆ ಐಸೋಲೇಷನ್ ಪ್ರೊಸೀಜರ್ ಹೆಂಗಿರುತ್ತೆ ಅಂತಂದರೆ, ಪ್ರತ್ಯೇಕ ಕೊಠಡಿಯಲ್ಲಿ ಐಸೋಲೇಟ್ ಮಾಡಬೇಕು. ಅಂದರೆ ಒಂದು ಬಾತ್ರೂಮ್ ಇರುವಂಥ ಕೊಠಡಿಯಲ್ಲಿ ಅವರನ್ನು ಐಸೋಲೇಟ್ ಮಾಡಬೇಕು. ಕೊಠಡಿ ಪ್ರವೇಶಕ್ಕೆ ಯಾರಾದರೂ ಒಳಗಡೆ ಹೋಗಬೇಕು ಅಂತ ಅಂದರೆ PPE ಕಿಟ್ ಏನಿರುತ್ತೆ ಅದನ್ನು ಮಸ್ಟ್ ಆ್ಯಂಡ್ ಶುಡ್ ವೇರ್ ಮಾಡ್ಕೊಂಡು ಹೋಗಲೇಬೇಕು. ಆಮೇಲೆ ಪ್ರತಿ 2 ಗಂಟೆಗೊಮ್ಮೆ ಆಕ್ಸಿಜನ್ನು SpO2 ಲೆವೆಲ್ಸ್ ಏನಿರುತ್ತೆ ಅದನ್ನು ಚೆಕ್ ಮಾಡ್ತಾ ಇರಬೇಕು, ಎವ್ರಿ 2 ಅವರ್ಸಿಗೆ ಒಮ್ಮೆ. ಇನ್ನು ಪ್ರತಿ 2 ಗಂಟೆಗೊಮ್ಮೆ ಕಾರ್ಡಿಯಾಕ್ ಟೆಸ್ಟ್ ಏನಿರುತ್ತೆ ಅದು ಕೂಡ ಆಗಬೇಕು. ಅದು ECG ಆಗಿರ್ಬೋದು ಅಥವಾ ಬೇರೆ ಥರದ ಟೆಸ್ಟ್ ಆಗಿರ್ಬೋದು ರಿಲೇಟೆಡ್ ಟು ಕಾರ್ಡಿಯಾಕ್, ಅದರ ಟೆಸ್ಟ್ ಕೂಡ ಮಾಡಬೇಕು.